नमोस्तु भगवन् विश्वेश्वराय महादेवाय त्रयंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। हरिं करासनगर्भदां नलसिकां सौं क्लीं कलां बिभ्रतीं सवर्णां वरदारणीं च वरसदां धौतां त्रिनेत्रोज्ज्वलां वन्दे पुस्तकवासमङ्कुशधरां त्रिग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो आवहां ताम आवह जातवेदो लक्ष्मीर्मनपगामिनीं पद्मानने पद्भय पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां यासा पद्मासनस्था विपुलकटतटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी समेत श्रीमद्महाललितां बालात् त्रिपुरसुन्दरीं कात्यायनाय विद्महे कन्याकुमारी धीमहि तन्नो दुर्गे प्रचोदयात्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां श्री महाकाली महालक्ष्मी समेत ललितांबिकायै नमो नमः। प्रियाय चंद्राय मंगलाय बुधाय च गुरु शुक्र शनिभ्यश्च राहवे केतुवे नमः। मृत्युंजयाय रुद्राय नीलकंठाय शंभवे अमृतेशाय सर्वाय ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತ ಈ ಶುಭ ಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಸ್ವಂತ ಬುದ್ಧಿ ಪರವಾಗಿಲ್ಲ, ಜೊತೆಗೆ ಶುಕ್ರ ಅನುಗ್ರಹ ಇದೆ. ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು, ತಾವು ಮಾಡುವಂತ ಕೆಲಸದಲ್ಲಿ ಒಂದು ಲಾಭ, ಜೊತೆಗೆ ವೃತ್ತಿ ಧರ್ಮದ ಅಭಿವೃದ್ಧಿ, ದೂರಭಾರ ಪ್ರಯಾಣ, ಜೊತೆಗೆ ಏನು ಅಂದುಕೊಂಡಿದ್ದಂತ ಒಂದು ಸಾಧನೆ ಮಾಡ್ತಿದ್ದೇನೆ ಅಥವಾ ಆ ಸಾಧನೆಯಲ್ಲಿ ಒಂದು ವಿಶೇಷತೆಯನ್ನು ಕಾಣ್ತಾ ಇದ್ದೇನೆ ಅಥವಾ ಆರ್ಥಿಕ ಪರಿಸ್ಥಿತಿ ಒಂದಷ್ಟು ಅಭಿವೃದ್ಧಿ ಆಗ್ತಾ ಇದೆ ಎಂಬತಕ್ಕಂಥದ್ರ ಆತ್ಮವಿಶ್ವಾಸ, ನಂಬಿಕೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಆದ್ರೆ ಮಧ್ಯಾಹ್ನ 2 ಗಂಟೆಯಿಂದ 4:15 2 ರಿಂದ 4 ಗಂಟೆ 15 ನಿಮಿಷ ಸ್ವಲ್ಪ ಜಾಗೃತರಾಗಿರ್ಬೇಕು. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸೋದು ಸ್ವಲ್ಪ ಕಷ್ಟ. ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗಿ ಮಾನಸಿಕವಾಗಿ ಹಿಂಸೆ ಪಡ್ತಕ್ಕಂಥದ್ದು ಸತ್ಯ. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕಾದ್ರೆ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನ ಏಕಕಾಲದಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಬೇಕು. ನೀರಿಗೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷ ಪರಿಹಾರ ಆಗತ್ತೆ, ಶಾಂತಿ ನೆಮ್ಮದಿ ನಿಮಗಾಗತ್ತೆ. ಹಾಗೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ ಕುಂಕುಮ ಭಸ್ಮ ಇಂಥದ್ದನ್ನ ಹಣೆಗೆ ಧಾರಣೆ ಮಾಡಿಕೊಂಡು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡ್ತಾ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ದೇವಾಲಯಕ್ಕೆ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬರೋದ್ರಿಂದ ಇನ್ನಷ್ಟು ಕರ್ಮಫಲಗಳು ದೂರ ಆಗತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನವೂ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಇಬ್ಬರು ಚೆನ್ನಾಗಿದ್ರೆ ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯು ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ನನ್ನದು ತಂದು ಅಂತ ಏನ ಪ್ರೀತಿ ವಿಶ್ವಾಸದಲ್ಲಿ ನಡೀತಿದ್ದೀರೋ, ಯಾರೊಬ್ಬರನ್ನ ನಂಬಿ ಒಂದ್ ಹೆಜ್ಜೆ ಮುಂದಕ್ಕೆ ಹಾಕ್ತಾ ಇದ್ದೀರೋ, ಏನೆಲ್ಲ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಅನ್ಕೊಂಡಿದ್ದೀರೋ ಅವೆಲ್ಲವೂ ಸಹಿತ ನಿಮ್ಮ ಇಷ್ಟದ ಪ್ರಕಾರ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು ಅಥವಾ ಕಣ್ಗಳು ಉರಿ ಬರ್ತಕ್ಕಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ ಎದುರಾಗ್ತಕ್ಕಂಥದ್ದು, ಸರಿಯಾಗಿ ಡೈಜೆಷನ್ ಆಗದಿರೇ ಇರ್ತಕ್ಕಂಥದ್ದು, ಅಜೀರ್ಣವಾಗ್ತಕ್ಕಂಥದ್ದು, ಕಣ್ಗಳು ಉರಿ ಬರ್ತಕ್ಕಂಥದ್ದು, ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ವೃಷಭ ರಾಶಿಯವರಿಗೆ ಲಾಭ ಇರದಿರತಕ್ಕಂಥದ್ದು, ಏನೋ ಒಂದು ಸಮಸ್ಯೆ ಎದುರಾಗುವಂತ ಲಕ್ಷಣಗಳೇ ಸಾಕಷ್ಟು ಇದೆ. ಆದ್ರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಒಂದು ಅದೃಷ್ಟವನ್ನ ತರುವಂತ ದಿನ. ಯಾರೆಲ್ಲ ಉದ್ಯೋಗ ಪ್ರಯತ್ನದಲ್ಲಿದ್ದೀರಿ, ಯಾರೆಲ್ಲ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅನ್ಕೊಂಡಿದ್ದೀರಿ, ಯಾರೆಲ್ಲ ಹಣಕಾಸನ್ನ ಇಷ್ಟ ದಿವಸ ಕಳ್ಕೊಂಡು ಅಥವಾ ಯಾರಿಗೂ ಕೊಟ್ಟು ವಾಪಸ್ ಬರುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದು ನೋವಿಯಲ್ಲಿದ್ದೀರಿ, ಅಂತಹವರಿಗೆ ಒಂದು ಸಂತಸ ಸುದ್ದಿ ಇದೆ. ಒಂದು ಸಂತೋಷವಾಗಿರ್ತಕ್ಕಂಥ ಸುದ್ದಿ ಏನಪ್ಪಾ ಅಂದ್ರೆ, ನಿಮ್ಮ ಹಣ ಆಗ್ಲಿ, ನಿಮ್ಮ ವಸ್ತುಗಳಾಗ್ಲಿ, ನಿಮ್ಮ ಬೆಲೆ ಬಾಳುವಂತ ವಸ್ತುಗಳಾಗ್ಲಿ ಯಾವುದು ಏನು ತೊಂದರೆ ಆಗುದಿಲ್ಲ, ಅದು ಪುನಃ ಕೈ ಸೇರುತ್ತೆ ಅಂತಕ್ಕಂಥದ್ದು. ಹಾಗೆ ಒಂದಷ್ಟು ಜನ ಉದ್ಯೋಗದ ಪರಿಯನ್ನ ಆಲೋಚನೆ ಮಾಡ್ತಿದ್ರಲ್ಲ, ಉದ್ಯೋಗದ ನಿಮಿತ್ತವಾಗಿ ನಿಮ್ಮ ದೂರದ ಆಲೋಚನೆ ಅಥವಾ ಆತ್ಮೀಯರ ಮಧ್ಯದಲ್ಲಿ ಒಂದು ಚರ್ಚೆ ಅಥವಾ ಏನಾದ್ರು ಒಂದಷ್ಟು ವಿಶೇಷಗಳನ್ನ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು, ಇದೆಲ್ಲವನ್ನು ಸಹಿತ ಇವತ್ತು ರಾಜಾರೋಷವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಬೇವಿನ ವೃಕ್ಷಕ್ಕೆ ಹೋಗಿ ಒಂದು 3 ಪ್ರದಕ್ಷಿಣೆ ಬಂದು
ಬೇವಿನ ವೃಕ್ಷಕ್ಕೆ ಪ್ರದಕ್ಷಿಣೆ ಆದಮೇಲೆ ಒಂದು ಗ್ರಾಮ ದೇವತೆಯನ್ನ ದರ್ಶನ ಮಾಡಬೇಕು. ಗ್ರಾಮ ದೇವತೆಯನ್ನ ದರ್ಶನ ಮಾಡ್ತಾ ನಿಮ್ಮ ಇಷ್ಟ ದೇವರನ್ನ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಜೊತೆಗೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆಗೆ ಹೊರಟ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಹಾಗೆ ಇವತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸದಾಕಾಲ ಒಂದಲ್ಲೊಂಥರ ಚಂಚಲತೆ ಒಳಗಾಗ್ತಾ ಇದ್ರಿ, ಏನೋ ಒಂದು ಅಸಮಾಧಾನ ಅಂತಿರ್ತಿತ್ತು. ಆ ಅಸಮಾಧಾನ ಹೇಗಿರುತ್ತಪ್ಪ ಅಂದ್ರೆ ನಿಮಗೆ ಅರಿವಾಗದಂತ ರೀತಿಯಲ್ಲಿ ಮನೆ ಬಾಗಿಲಲ್ಲಿ ಬಂದು ಕೂತ್ಕೊಳ್ತಾ ಇತ್ತು. ಅಥವಾ ಎಲ್ಲವೂ ಸರಿ ಇದೆ ಅನ್ಕೊಂಡ್ರೆ ಯಾವುದೋ ಒಂದು ಸಣ್ಣ ಸಮಸ್ಯೆಯಿಂದ ಮಾಡಿರ್ತಕ್ಕಂಥ ಎಲ್ಲಾ ಕೆಲಸವೂ ಸಹಿತ ವಿಫಲತೆ ಕಾಣ್ತಾ ಇತ್ತು. ಒಂದಿಷ್ಟು ಮನಸ್ಸಿಗೆ ಮಾನಸಿಕವಾದಂತ ಹಿಂಸೆ ಪಡುವಂತ ಪರಿಸ್ಥಿತಿ ಎದುರಾಗ್ತಿತ್ತು. ಆದರೆ ಇವತ್ತು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಒಂದು ಅದೃಷ್ಟವನ್ನು ತರುವಂತ ದಿನ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಹೆಸರು ಬೆಳೆಯನ್ನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಇರ್ತಕ್ಕಂಥ ಕರ್ಮಕ್ಲೇಶಗಳು ದೂರ ಆಗುತ್ತೆ. ಶಾಂತಿ ಸಮಾಧಾನ ನಿಮ್ಮದಾಗುತ್ತೆ. ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಕಡೆ ನಿಮ್ಮ ಮನಸ್ಸು ಒಲೈಸುತ್ತೆ. ಮತ್ತಷ್ಟು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಅದು ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ. ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ದೂರ ಮಾಡಿಕೊಂಡು ಸರಿಯಾದ ಕ್ರಮವನ್ನು ಅನುಸರಿಸ್ತಕ್ಕಂಥ ಕಾಲ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಂಡು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ. ತಾವು ಏನನ್ನು ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿರ್ತಕ್ಕಂಥ ಕಾಲ ಇವತ್ತು ಎದುರಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಒಂದು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿ. ಸಾಧ್ಯವಾದ್ರೆ ಕಂದು ಬಣ್ಣದ ಗೋವಿಗೆ ಇಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿ. ಅಥವಾ ಕರ್ಕಾಟಕ ರಾಶಿಯವರು ಒಂದು ಹಿಡಿಯಷ್ಟು ತೊಗರಿ ಬೆಳೆಯನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಸಂಧ್ಯಾ ಕಾಲ ಆ ತೊಗರಿ ಬೆಳೆಯನ್ನ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಇದಿಷ್ಟು ಕ್ರಮವನ್ನ ಕ್ರಮಬದ್ಧವಾಗಿ ನೀವು ಆಚರಿಸಿದ್ರೆ ಇವತ್ತು ಸಾಕಷ್ಟು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬೇಕು. ಹಾಗೆ ಪ್ರಯಾಣ ಕಾಲದಲ್ಲಿ ಬಹಳ ಜಾಗೃತಿ ಬೇಕು. ಅತಿಯಾದಂತ ವೇಗವಾಗಿ ಚಲಿಸ್ತಕ್ಕಂಥದ್ದು, ಗಾಡಿ ಡ್ರೈವಿಂಗ್ ಅಲ್ಲಿ ಸ್ಪೀಡ್ ಇರ್ತಕ್ಕಂಥದ್ದು, ಕೆಲವು ಕಾಗದ ಪತ್ರಗಳಿಗೆ ಸಹಿ ಆಗ್ತಕ್ಕಂಥದ್ದು, ಯಾರೊಬ್ಬರ ಮಾತು ಕೇಳಿದಿರ ನಿಮ್ಮದೇ ಆದಂತ ಸ್ವಂತ ನಿರ್ಣಯ ಸ್ವಂತ ತೀರ್ಮಾನದಲ್ಲಿ ಒಂದಷ್ಟು ನೋವು ಅನುಭವಿಸಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತು ಏನಿದೆ ಎಂಬತಕ್ಕಂಥದ್ದನ್ನು ಸರಿಯಾಗಿ ಅರ್ತು ನಡಿಬೇಕು. ಮನಸ್ಸು ತುಂಬಾ ಚಂಚಲತೆ ಇದೆ. ನೀವು ಆಲೋಚನೆ ಮಾಡೋದೊಂದು, ನಡ್ಕೊಳ್ಳೋದು ಮತ್ತೊಂದು. ನಿಮ್ಮ ನಡೆ ನಡವಳಿಕೆಗಳಲ್ಲೇ ಇಂತಹ ಒಂದು ಬದಲಾವಣೆ ಕಾಣ್ತಾ ಇರೋದ್ರಿಂದ ತುಂಬಾ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಹಾಗೆ ತೃಪ್ತಿಕರವಾದಂತಹ ಬದುಕು ನಿಮ್ಮದಾಗಬೇಕಾದ್ರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಬಹಳ ದೂರ ಪ್ರಯಾಣ ಅಂತಕ್ಕಂಥದ್ದಿದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ದೂರ ಪ್ರಯಾಣ ಎಂಬತಕ್ಕಂಥದ್ದನ್ನ ನಿಲ್ಲಿಸಿ ಸಂಜೆ 4ರವರೆಗೂ ಸ್ವಲ್ಪ ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡಿದ್ರೆ 4ರ ನಂತರ ಒಂದಿಷ್ಟು ಲಾಭವನ್ನೇ ಗಳಿಸ್ತೀರಿ. ಸಿಂಹರಾಶಿಯವರು ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ ಮತ್ತು ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಇವತ್ತು ಸ್ವಲ್ಪ ಬಾಧಿಸುತ್ತೆ. ಯಾರಿಗಾದ್ರೂ ನೋಡಿ ಇವತ್ತು ಸ್ಕಿನ್ ಪ್ರಾಬ್ಲಮ್ ಆಗುವಂಥದ್ದು, ಅಲರ್ಜಿ ಆಗ್ತಕ್ಕಂಥದ್ದು, ಇದ್ದಕ್ಕಿದ್ದಕ್ಕೆ ತುಂಬಾ ಟಯರ್ಡ್ ಆಗ್ತಕ್ಕಂಥದ್ದು, ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಹಾಗೆ ಏನಾದ್ರೂ ವ್ಯವಹಾರಗಳು ಮಾಡೋದಕ್ಕೆ ಹೋದ್ರೆ ವ್ಯವಹಾರ ಪರಿಪೂರ್ತಿ ಆಗದಿರ ಇರತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗದಿರ ಮಾನಸಿಕವಾಗಿ ನೋವನ್ನು ಅನುಭವಿಸುವಂತ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಇವತ್ತು ತಾಯಿ ಶಂಕರಿಯನ್ನ ಪ್ರಾರ್ಥನೆ ಮಾಡಿ, ದುರ್ಗೆಯನ್ನ ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದ್ರೂ ಪಾರಿಜಾತ ಪುಷ್ಪಗಳು ಸಿಕ್ಕಿದ್ರೆ ಪಾರಿಜಾತ ಪುಷ್ಪಗಳನ್ನ ತಾಯಿ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡೋದ್ರಿಂದ ಇವತ್ತಿನ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ಯಾರು ನಿಂದಕರಿರ್ತಾರೆ, ಯಾರು ಶತ್ರುಗಳಿರ್ತಾರೆ, ಅಂತಹವರಿಂದಲೂ ಸಹಿತ ಒಂದಷ್ಟು ಎಚ್ಚರಿಕೆಯ ನಡೆಯುವಂತ ಯೋಗ ಫಲ ಪಾರಿಜಾತ ಪುಷ್ಪಗಳನ್ನ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡೋದ್ರಿಂದ ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಒಂದು ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಶುಭ ಶುಕ್ರವಾರ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ.
ಇವತ್ತು ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಆಲಿಸಿ. ಹಾಗೆ ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿಗೆ ಒಂದಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅದರಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 6 ಗಂಟೆ 13 ನಿಮಿಷದವರೆಗೂ ಒಂದು ಅದೃಷ್ಟದ ಕಾಲ ಅಂತ ಹೇಳ್ಬೋದು. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಣಯವೂ ಸಹಿತ ತುಲಾರಾಶಿಯವರಿಗೆ ಅದೃಷ್ಟವನ್ನೇ ತರುತ್ತೆ. ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮೊದಲು ಕುಟುಂಬದ ಹಿರಿಯರೊಂದಿಗೆ ಮಾತಾಡ್ತಕ್ಕಂಥದ್ದು, ವ್ಯವಹಾರಗಳನ್ನ ಪರಿಪೂರ್ತಿಯಾಗಿ ಮಾಡ್ತಕ್ಕಂಥದ್ದು, ಆರೋಗ್ಯದ ಕಡೆ ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅಲ್ಲಿಂದಲೇ ಅದನ್ನು ಸರಿಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಇವತ್ತು ನೀವು ಮಾಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಾದ್ರೂ ಒಂದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಗೌಪ್ಯವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆ ಗೌಪ್ಯತೆ ಏನು ಎಂಬತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡೇ ನಡಿಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ವೃತ್ತಿಯಲ್ಲಿ ವ್ಯವಹಾರಗಳಲ್ಲಿ ವ್ಯಾಪಾರವನ್ನ ತಾವು ಏನ್ ಮಾಡ್ಬೇಕಾದ್ರೂ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಲಾಭ ಇಲ್ಲ ಅಂತಲ್ಲ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಲಾಭ ಸಿಗುತ್ತೆ, ಹಾಗೆ ನಿಮಗೊಂದು ಸ್ಥಾನಮಾನ ಸಿಗುತ್ತೆ, ನಿಮಗೊಂದು ಗೌರವ ಸಿಗುತ್ತೆ. ದೂರಭಾರ ಪ್ರಯಾಣ ಹೊರಡಬೇಕಾಗಿರ್ತಕ್ಕಂಥ ಕ್ಷಣದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳು ನಿಮ್ಮದಾಗುತ್ತೆ. ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಹಿರಿಯರ ಆಶೀರ್ವಾದದೊಂದಿಗೆ ತಾವು ಮುನ್ನಡೆದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ಬಹುದಾಗುತ್ತೆ. ಇವತ್ತು ನಿಮ್ಮಲ್ಲಿ ವ್ಯವಹಾರಗಳನ್ನು ಏನೇ ಮಾಡ್ಬೇಕಾದ್ರೂ ಮೊದಲು ಶಾಂತಿ ಸಮಾಧಾನವಾಗಿರ್ಬೇಕು. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನೋವನ್ನ ದುಃಖವನ್ನ ದೂರ ಮಾಡ್ಕೊಳ್ಬೇಕು. ಹಾಗೆ ಹಿರಿಯರ ಮಾತನ್ನ ಆಲಿಸಬೇಕು. ಇವತ್ತಿನ ದಿವಸ ಸಾಧ್ಯವಾದ್ರೆ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಒಂದು ಕಡೆ ಅಶ್ವತ್ಥರಾಣನ ವೃಕ್ಷ ಇದ್ರೆ, ಅಂದ್ರೆ ಅಶ್ವತ್ಥ ಕಟ್ಟೆ ಇದ್ರೆ, ಆ ಅಶ್ವತ್ಥ ಕಟ್ಟೆಗೆ ಒಂದು 3 ಪ್ರದಕ್ಷಿಣೆ ಮಾಡಿ ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಟ್ಟು ಕಪ್ಪು ಇರುವೆಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿದ್ದೆ ಆದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಹಿತ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ನಿಮ್ಮ ಉಡುಗೆ ತೊಡುಗೆಗಳ ಬಣ್ಣ ಯಾವುದೇ ಇದ್ರೂ ಒಂದು ಹಳದಿ ಬಣ್ಣದ ವಸ್ತ್ರವನ್ನ ಕರವಸ್ತ್ರವನ್ನಾಗಿ ಇಟ್ಕೊಂಡ್ರೆ ಮತ್ತಷ್ಟು ಅದೃಷ್ಟದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇವತ್ತು ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಿಷ್ಟು ಮಟ್ಟಿಗೆ ಲಾಭವನ್ನ ತಂದುಕೊಳ್ತೀರಿ. ಸಂತೋಷ ಸಂಭ್ರಮವನ್ನ ನೋಡ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂತಹ ಲಾಭವನ್ನ ತಂದುಕೊಳ್ತೀರಿ. ನಿಮ್ಮದೇ ಆದಂತಹ ಕರ್ತವ್ಯ, ನಿಮ್ಮದೇ ಆದಂತಹ ಜವಾಬ್ದಾರಿತವಾದಂತಹ ಕೆಲಸಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನ ಕಾಣ್ತೀರಿ. ಈಗಾಗಲೇ ಇರ್ತಕ್ಕಂಥ ಸಮಸ್ಯೆಗಳು ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕಾಗಿದೆ, ಯಾವುದೆಲ್ಲ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾಗಿದೆ, ಏನೆಲ್ಲ ಫಲಾಫಲಗಳನ್ನ ನಿಮ್ಮದು ಅನಿಸ್ಕೊಳ್ಬೇಕಾಗಿದೆಯೋ ಅದಕ್ಕೆ ತತ್ಸಮಾನವಾಗಿ ಇವತ್ತು ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರೋದ್ರಿಂದ ಕೋಪದಿಂದ ಬೇಗ ಹೊರಗಡೆ ಬಂದು ನಿಮ್ಮದೇ ಆದಂತ ಬದುಕಲ್ಲಿ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಬೇಕು. ಇವತ್ತು ತಾಯಿ ಶಂಕರಿಯನ್ನ, ಭಗವತಿಯನ್ನ, ದುರ್ಗೆಯನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದ್ರೆ ಒಂದಷ್ಟು ತಿಲತೈಲದಿಂದ ಅಂದ್ರೆ ಎಳ್ಳೆಣ್ಣೆಯಿಂದ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ರಾಹುಕಾಲದಲ್ಲಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆಗುವಂತ ಬರುವಂತ ತೊಂದರೆ ತಾಪತ್ರಗಳಿಂದ ಬೇಗ ವಿಮುಕ್ತರಾಗಿ ಒಂದಷ್ಟು ನೆಮ್ಮದಿಯನ್ನ ನೀವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಸಾಧ್ಯವಾದ್ರೆ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಶತ್ರುಗಳ ಬಾಧೆ ಖಂಡಿತ ದೂರ ಆಗತ್ತೆ, ಹೆಚ್ಚಿನ ಲಾಭ ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ಶ್ರೀ ಸೂಕ್ತ ಪಾರಾಯಣ ಅಥವಾ ಒಂದು ದೇವಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ತಂದುಕೊಳ್ಬೇಕು. ಅಂದ್ರೆ ದೇವಿಯ ಉಪಾಸನೆ ಮಾಡಬೇಕು. ಯಾರಾದ್ರೂ ಹಿರಿಯ ಮುತ್ತೈದೆಯರನ್ನ ಮನೆಗೆ ಕರೆದು ಅವ್ರಿಗೊಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನ ಕೊಡ್ತಕ್ಕಂಥದ್ದು, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಮತ್ತೆ ಸಾಧ್ಯವಾದಷ್ಟು ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಇವತ್ತು ಏನೋ ಆಗಿದೆ ಅಂತ ಹೇಳಿ ಸಪ್ಪಗಿರ್ತಕ್ಕಂಥದ್ದು ಅಥವಾ ಕಣ್ಣೀರು ಹಾಕುವಂಥದ್ದು, ತಲೆ ಬಗ್ಸುವಂಥದ್ದು ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಏನಾದ್ರು ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಹಾದಿ ಸಮಂಜಸವಾಗಿರಬೇಕು, ತೃಪ್ತಿಕರವಾದಂತ ಬದುಕು ಕಟ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮ್ಮದಾಗಿರ್ಬೇಕು. ಅದಕ್ಕಾಗಿ ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಒಂದಷ್ಟು ಮಂಗಳ ದ್ರವ್ಯಗಳನ್ನ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಹಾಗೆ ಇವತ್ತು ಯಾರು ಏನೇ ಹೇಳಿದ್ರು
ಯಾರೇ ನಿಂದಕರಿದ್ರಾದ್ರೂ ಅಥವಾ ಯಾರೇ ನಿಮ್ಮ ಶತ್ರುತ್ವವನ್ನು ತೋರಿಸುವಂತವರಾದ್ರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ನಡೆ, ನಿಮ್ಮ ಕೆಲಸ, ನಿಮ್ಮ ವ್ಯವಹಾರ, ನಿಮ್ಮ ಮನಸ್ಸಿಗೆ ನಿಮ್ಮನೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳನ್ನ ಮಾಡಿ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾಯಿ ಶಂಕರಿಯನ್ನ, ಭಗವತಿಯನ್ನೇ ಪ್ರಾರ್ಥನೆ ಮಾಡಿ, ಅಂದ್ರೆ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀನಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನ ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವಾಲಯ ದರ್ಶನ, ದೇವರ ಸಾನ್ನಿಧ್ಯಗಳಿಗೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಕಾಲ ಕಳಿತಕ್ಕಂಥದ್ದು, ಧ್ಯಾನ, ಯೋಗ, ಸಿದ್ಧಿಗಳನ್ನ ಸಿದ್ಧಿಪಡಿಸ್ಕೊಳ್ಳುವಂತಹದ್ದು, ಏನಾರು ಒಂದು ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನ ನೋಡಿ ದರ್ಶನ ಮಾಡಿಕೊಳ್ತಕ್ಕಂಥದ್ದು, ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗಿ ರಾಹುಕಾಲದಲ್ಲಿ ದೀಪ ಹಚ್ಚಿ ಅಲ್ಲಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಅದೇ ರಾಹುಕಾಲದಲ್ಲಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಸಹಸ್ರನಾಮವನ್ನು ಅರ್ಚನೆಯನ್ನು ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮಲ್ಲಿರ್ತಕ್ಕಂಥ ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಅಥವಾ ಇಂಥದ್ದು ಯಾವುದೇ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು ಅದನ್ನ ಶಾಂತಿಯುತವಾಗಿ ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀನಿ. ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕು. ಅದಕ್ಕಾಗಿ ಒಂದಷ್ಟು ಹೆಸರು ಬೇಳೆ ಅಥವಾ ಹೆಸರು ಕಾಳು, ಒಂದಚ್ಚು ಬೆಲ್ಲ, ಹಾಗೆ ಒಂದು ಹಸಿರು ಬಣ್ಣದ ಬಟ್ಟೆ, ಇದೆಲ್ಲವನ್ನು ಸಹಿತ ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಸೂರ್ಯಾಸ್ತಮ ಕಾಲ ಈ ಸಮಯದಲ್ಲಿ ಓಂ ನಮೋ ನಾರಾಯಣ ಎಂಬತಕ್ಕಂಥ ಶ್ರೀಮನ್ ನಾರಾಯಣನ ಮಹಾಮಂತ್ರವನ್ನು ಹೇಳ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಇರುತ್ತೆ, ಮಾಡುವಂತ ಕೆಲಸದಲ್ಲಿ ಸಾಕಷ್ಟು ಲಾಭವಿದೆ. ಇಷ್ಟು ದಿವಸಗಳು ಕಳೆದಂತ ದಿನ ಬೇರೆ, ಇನ್ನು ಮುಂಬರ್ತಕ್ಕಂಥ ದಿನಗಳ ಪರಿ ಬೇರೆ ಆಗುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಮಾತ್ರ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಬೇಕು. ಒಂದಷ್ಟು ಜನಕ್ಕೆ ಮೊಣಕಾಲು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಿರುತ್ತೆ. ಸಣ್ಣ ಪುಟ್ಟ ಮಕ್ಕಳು ಸಹಿತ ಕಾಲು ಎಡುವತಕ್ಕಂಥದ್ದು, ಹೆಬ್ಬೆರಳೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಇಂಥ ಸಮಸ್ಯೆ ಆಗ್ಬೋದು. ಅಂದ್ರೆ ಮಕ್ಕಳಂದ್ರೆ ಸಣ್ಣ ಮಕ್ಕಳಷ್ಟೇ ಅಲ್ಲ, ಮನೇಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸಹಿತ ಅವರೆಲ್ಲನ ಆಚೆಗೆ ಹೋಗ್ಬೇಕಾದ್ರೆ ಮತ್ತೊಬ್ಬರು ಅವ್ರಿಗೆ ಜೊತೆ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಈ ರಾಶಿ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಇವತ್ತು ಒಂದಷ್ಟು ಮಾನಸಿಕವಾದಂತಹ ಕೆಲವಷ್ಟು ಒತ್ತಡಗಳಿಗೆ ಸಿಲುಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ 2 ರಿಂದ 6 ಗಂಟೆ 20 ನಿಮಿಷ ಸ್ವಲ್ಪ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದಿರಬೇಕು. ಈ ಸಮಯದಲ್ಲಿ ಬಂದೊದಗುವಂತಹ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರವನ್ನ ಕಂಡುಕೊಳ್ಬೇಕು. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ಉದ್ದಿನ ಬೆಳೆ, ಒಂದಷ್ಟು ಹೆಸರು ಕಾಳು ಮತ್ತು ಉದ್ದಿನ ಕಾಳನ್ನ ಅಥವಾ ಉದ್ದಿನ ಬೆಳೆಯನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ರಾಹುಕಾಲ ಮುಗಿದ ಮೇಲೆ ಅದನ್ನ ಯಾವ್ದಾರೋ ಒಂದು ದೇವಾಲಯ ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂತ ಫಲವನ್ನ ತಾವು ನಿಮ್ಮದಾಗಿಸ್ಕೊಳ್ತೀರಿ. ಏನೇ ಶಾಂತಿಯುತವಾದಂತಹ ಕಾಯಕವನ್ನ ಮಾಡಿ ಯಾವುದೇ ಒಂದು ಕೆಲಸ ಕಾರ್ಯಗಳಾದ್ರೂ ಸಹಿತ ಒಂದಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ದೇವರ ಅರ್ಚನೆ ಆಗಿರ್ತಕ್ಕಂತಹ ಅರ್ಚನಾ ಪ್ರಸಾದ ಅಂದ್ರೆ ಕುಂಕುಮ ಪ್ರಸಾದವನ್ನ ಒಂದಿಷ್ಟು ಹಣೆಗೆ ಧಾರಣೆ ಮಾಡಿಕೊಂಡು ತದನಂತರ ನಿಮ್ಮ ಮುಂದಿನ ಪಯಣ, ಮುಂದಿನ ಕೆಲಸದ ಕಡೆ ಗಮನ ಕೊಟ್ರೆ ಇವತ್ತು ಅಧಿಕವಾದಂತಹ ಲಾಭವನ್ನ ತಾವು ತಂದುಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ.